ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಹೊಸದಾಗಿ ಮೊಟ್ಟೆ ಕೈಮಾ ಉಂಡೆ ಸಾಂಬಾರ್ ಹೇಗೆ ಮಾಡೋದು ಅಂತ ನೋಡೋಣ. ಬೇಕಾಗಿರೋ ಸಾಮಗ್ರಿಗಳು: ಸಾಸಿವೆ, ಜೀರಿಗೆ, ಕರಿಬೇವು, ಈರುಳ್ಳಿ, ಬೆಳ್ಳುಳ್ಳಿ, ಗೋಡಂಬಿ, ಪುದೀನ, ಕೊತ್ತಂಬರಿ ಸೊಪ್ಪು, ಶುಂಠಿ, ಹಸಿ ತೆಂಗಿನಕಾಯಿ, ಕಡಲೆ, ಮೆಣಸು, ಟೊಮೊಟೊ, ಎತ್ಕಿದವರೆ ಬೇಳೆ, ಅರಿಶಿಣ, ಸಾಂಬಾರು ಪುಡಿ, ಅಚ್ಕಾರದ ಪುಡಿ, ಗರಂ ಮಸಾಲ, ಮೊಟ್ಟೆ, ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗೆ ಎಣ್ಣೆ ನಾನು ತೋರಿಸಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ನಂತರ ನಾವು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರಿಗೆ ಮೆಣಸು ಮತ್ತು ಜೀರಿಗೆ, ಗೋಡಂಬಿ, ಪುದೀನ, ಹ್ಯಾಂಡ್ಫುಲ್ ಆಫ್ ಪುದೀನ ತಗೊಳ್ಳಿ, ಹ್ಯಾಂಡ್ಫುಲ್ ಆಫ್ ಕೊತ್ತಂಬರಿ ಸೊಪ್ಪು ತಗೊಳ್ಳಿ. ಅದಾದಮೇಲೆ ಈರುಳ್ಳಿ, ಹಸಿ ತೆಂಗಿನಕಾಯಿ ಮತ್ತು ಶುಂಠಿ, ಕಡಲೆ, ಬೆಳ್ಳುಳ್ಳಿ, ಟೊಮೊಟೊ ಮತ್ತು ಸ್ವಲ್ಪ ಉಪ್ಪು ಹಾಕಿ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ರುಬ್ಕೊಳ್ಳಿ. ಅದಾದಮೇಲೆ ನಾವು ಒಗ್ಗರಣೆಗೆ ಅಗಲವಾದ ಬಾಣಲಿನ ತಗೋಬೇಕು. ಅಗಲವಾದ ಬಾಣಲಿ ಇಟ್ಕೊಳ್ಳೋದ್ರಿಂದ ಕೈಮಾ ಉಂಡೆ ಹಾಕಬೇಕಾದ್ರೆ ಒಂದ್ರ ಮೇಲೆ ಒಂದು ಬಿದ್ದು ಹೊಡೆದೋಗೋ ಚಾನ್ಸಸ್ ತುಂಬ ಕಡಿಮೆ. ಸೊ ಈಗ ನಾವು ಸ್ಟವ್ ಹಚ್ಕೊಂಡು ಬಾಣಲಿಗೆ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಕರಿಬೇವು, ಜಜ್ಜಿರೋ ಬೆಳ್ಳುಳ್ಳಿ, ಸಣ್ಣಗೆ ಹಚ್ಚಿರೋ ಈರುಳ್ಳಿ, ಸಣ್ಣಗೆ ಹೆಚ್ಚಿರೋ ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಉಪ್ಪು, ಅರಿಶಿಣ ಇಷ್ಟನ್ನು ಹಾಕಿ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ನಾವು ಇದ್ಕಿದ ಬೇಳೆ, ಅವರೆಬೇಳೆ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಸ್ವಲ್ಪ ಕಂದು ಬಣ್ಣ ಬರೋ ಥರ ನಾವು ಫ್ರೈ ಮಾಡ್ಕೋಬೇಕು. ಆ ಫ್ರೈ ಮಾಡಿ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಬೇಕು. ಎಣ್ಣೆ ಬಿಟ್ಕೊಂಡು ಅದು ಕ್ರಿಸ್ಪಿ ಥರ ಅನ್ನಿಸ್ಬೇಕು. ಆಗ ನಾವು ರುಬ್ಕೊಂಡು ಇಟ್ಕೊಂಡಿದ್ವಲ್ಲ ಆ ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಆ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕೋಬೇಕು. ತುಂಬ ಗಟ್ಟಿ ಅನಿಸಿದ್ರೆ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಳ್ಳಿ, ನಿಮಗೆ ತಕ್ಕನಾಗೆ. ನಾನಿಲ್ಲಿ ಸ್ವಲ್ಪ ಗಟ್ಟಿ ಅನ್ನಿಸ್ತು, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನಾವು ಮಸಾಲೆಗಳನ್ನು ಹಾಕೋಣ. ಮಸಾಲೆ ಬಂದು ಗರಂ ಮಸಾಲ ನಾವೇನು ತಗೊಂಡಿದ್ವಿ ಅದು, ಅಚ್ಕಾರದ ಪುಡಿ, ಸಾಂಬಾರು ಪುಡಿ ಇಷ್ಟನ್ನು ಹಾಕಿ ಮತ್ತೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಕೊಟ್ಟ ನಂತರ ಲಿಡ್ನ ಕ್ಲೋಸ್ ಮಾಡಬೇಕು. ಲಿಡ್ ಕ್ಲೋಸ್ ಮಾಡಿ ಅದು ಎಣ್ಣೆ ಬಿಟ್ಕೋಬೇಕು. ಮಸಾಲೆಯಿಂದ ಎಣ್ಣೆ ಎಲ್ಲ ಹೊರಗಡೆ ಬಂದು ಬಿಟ್ಕೊಂಡು ಅಲ್ಲಿ ತನಕ ನಾವು ಅದನ್ನ ಕುದಿಸ್ಕೊಬೇಕು. ಆ ಕುದಿಸಿದ ಮೇಲೆ ನಾವು ಕೈಮಾ ಉಂಡೆನ ರೆಡಿ ಮಾಡಿ ಅದಕ್ಕೆ ಹಾಕಬೇಕು. ನಾವೀಗ ಕೈಮಾ ಉಂಡೆ ಹೇಗೆ ಮಾಡೋದು ಅಂತ ನೋಡೋಣ. ಕೈಮಾ ಉಂಡೆಗೆ ನಾವು ಏನೇನು ಸಾಮಗ್ರಿಗಳು ಹಾಕಬೇಕು ಅಂದರೆ ಬಿಳಿ ಎಳ್ಳು, ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕಡಲೆನ ನಾನು ಪುಡಿ ಮಾಡಿಟ್ಕೊಂಡಿದ್ದೆ ಆ ಪೌಡರು, ಮತ್ತು ಮೊಟ್ಟೆಗಳನ್ನ ಬೇಯಿಸಿ ತುರಿದು ಇಟ್ಕೊಂಡಿದ್ದೆ, ಅದು ತುರಿದಿರೋ ಮೊಟ್ಟೆಗಳು, ಅದನ್ನು ಹಾಕಿ ಮತ್ತು ರುಬ್ಬಿದ ಮಸಾಲೆ ಅಂದರೆ ನಾವೇನು ಮಸಾಲೆ ಮಾಡ್ಕೊಂಡಿದ್ವಲ್ಲ ಆ ಮಸಾಲೆ ಸ್ವಲ್ಪ ತೆಗೆದಿಟ್ಕೊಂಡಿದ್ದೆ, ಆ ಮಸಾಲೆನೂ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಹಸಿ ಮೊಟ್ಟೆ ಏನಕ್ಕೆ ಅಂತ ಅಂದರೆ ಅದು ಬೈಂಡಿಂಗ್ ಆಗೋದಕ್ಕೆ, ಯಾವುದೇ ಥರ ಬಿರುಕು ಬಿಡಬಾರ್ದು ಅಂತ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಸಾಫ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಮೊಟ್ಟೆ ತುರಿದಿರೋದೆಲ್ಲ ಬಿಟ್ಕೊಂಬಿಡುತ್ತೆ. ನಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ಗೆ ನಾವು ಬಾಲ್ ಟೈಪು ಉಂಡೆನ ಮಾಡ್ಕೊಳ್ಳೋಣ. ಆ ಉಂಡೆಗಳು ರೆಡಿ ಆದಮೇಲೆ ಲಿಡ್ ಓಪನ್ ಮಾಡಿ ನೋಡಿದ್ರೆ ಸಾಂಬಾರು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಕುದೀತಾ ಇರುತ್ತೆ. ಆಗ ನಾವು ಸುತ್ತಲೂ ಒಂದೊಂದನ್ನೇ ಸಾಂಬಾರು ಒಳಗಡೆ ಕೈಮಾ ಉಂಡೆನ ಹಾಕ್ತಾ ಇರಬೇಕು. ಒಂದಾದ ನಂತರ ಪಕ್ಕದಲ್ಲಿ ಹಾಕಬೇಕು, ಒಂದ್ರ ಮೇಲೆ ಒಂದು ಹಾಕಬಾರ್ದು. ಹೀಗೆ ಹಾಕಿ ಮತ್ತೆ ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿ ಕುದಿಸಿದ್ರೆ ಮೊಟ್ಟೆ ಕೈಮಾ ಉಂಡೆ ಸಾಂಬಾರು ರೆಡಿಯಾಗುತ್ತೆ. ಇದನ್ನು ನೀವು ಕೂಡ ಟ್ರೈ ಮಾಡಿ.
ಮುದ್ದೆ ಜೊತೆಗೆ, ಅನ್ನದ ಜೊತೆಗೆ, ಚಪಾತಿ, ಪರೋಟ, ರೋಟಿ ಯಾವುದ್ರ ಜೊತೆ ಬೇಕಾದರೂ ನಾವು ಟೇಸ್ಟ್ ಮಾಡ್ಬೋದು. ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ತಿಳಿಸಿ. ಮತ್ತು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.